ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ಒಂದು ಫೋಟೋ ಹಾಕ್ತೀನಿ. ಆ ಫೋಟೋ ನೋಡ್ಕೊಂಬನ್ನಿ ಯಾವ ಥರ ಹನಿ ಟ್ರ್ಯಾಪ್ ಮಾಡ್ತಾರಂತ ನಿಮ್ಗೆ ಒಂದು ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಬೆಳಗಾವಿಯಲ್ಲಿ ಆಗಿರುವಂಥ ಇನ್ಸಿಡೆಂಟು. ಇವಾಗ ರೀಸೆಂಟಾಗಿ ಮೊನ್ನೆ 2 ಡೇಸ್ ಬ್ಯಾಕ್ ಇದು ಆಗಿರುವಂಥದ್ದು. ಬೆಳಗಾವಿ ಟೆಳಕೋಟೆ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಬಟ್ ಇನ್ನೊಬ್ಬನಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಫೋಟೋ ಹಾಕಿದ್ದೆ ಇವಾಗ. ನೋಡಿ, ಆ ಹೆಣ್ಮಗಳು ಎಂಥ ಗನಂದಾರಿ ಕೆಲಸ ಮಾಡಿದಾಳೆ ಅಂತಂದರೆ, ಅವಳ ಹೆಸರು ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ದೀಪಾ ಅವಟ್ಗೆ ಅಂತ ಹೇಳ್ಬಿಟ್ಟು. ಅವಳ ಇನ್ನೊಬ್ಬ ಸ್ನೇಹಿತ ಶಿವಾನಂದ್ ಮಠಪತಿ, ಆಲ್ರೆಡಿ ಅವನನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಅವಳು ಯಾವ ಥರ ಹನಿ ಟ್ರ್ಯಾಪ್ ಮಾಡ್ತಾಳೆ ಅಂತಂದರೆ, ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ, ಯಾರ ಹತ್ರ ದುಡ್ಡಿರುತ್ತೆ, ಒಳ್ಳೆ ಕಾರ್ ಇರುತ್ತೆ, ಅವ್ರಂಥವ್ರನ್ನೇ ಇಬ್ಬರು ಸೇರ್ಕೊಂಡ್ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ತಿದ್ರು. ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಆಲ್ರೆಡಿ ಬೆಳಗಾವಿ ಪೊಲೀಸರು, ಟೆಳಕೋಟೆ ಪೊಲೀಸರು ಆ ಹೆಣ್ಮಗಳನ್ನ ಬಂಧಿಸಿದ್ದಾರೆ, ದೀಪಾ ಅವಟಿಗೆ ಅನ್ನೋಳನ್ನ. ಸೊ ದಯವಿಟ್ಟು ನಾನು ಹೇಳೋದು ಇಷ್ಟ ಏನಂತಂದರೆ, ಈ ಹನಿ ಟ್ರ್ಯಾಪ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯಾವುದೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗಿ ಅವ್ರು ಬಾ ಅಂದ ತಕ್ಷಣ, ಕರೆದ ತಕ್ಷಣ ಹೋಗ್ತಾರಲ್ಲ, ಮೊದಲು ನೀವು ಎಚ್ಚೆತ್ಕೊಳ್ಬೇಕು. ಅದು ಸರಿನಾ ತಪ್ಪನಾ ಅಂತ ಯೋಚನೆ ಮಾಡಿಬಿಟ್ಟು ಹೋಗಬೇಕು. ಇವಾಗ ಆಲ್ರೆಡಿ ಅವಳ ಹತ್ರ ಇರುವಂಥ ಆಲ್ರೆಡಿ ಒಂದು ಫಾರ್ಚುನರ್ ಕಾರು, ಒಂದು ಮಾರುತಿ ಸುಜುಕಿ SR ಕ್ರಾಸ್ ಕಾರು, 11 ಮೊಬೈಲು, ಒಂದು ಡೊಂಗಲ್ಲು, ಒಂದು ಟ್ಯಾಬು, 3 ಕಾರ್ ಕೀ, 14,000 ಅಮೌಂಟ್ ಆಲ್ರೆಡಿ ರಿಕವರ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೇ ನಾನು ಹೇಳೋದು. ಇಷ್ಟೇನಂತಂದರೆ, ಕಲರ್ ಬ್ಯೂಟಿಗೆ ಮರಳಾಗಿ ಯಾರ ಹಿಂದೆನೂ ಹೋಗಬೇಡಿ. ಹೋದರೆ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಮಾನನೂ ಹರಾಜು, ನಿಮ್ಮ ಹತ್ರ ಇರೋ ಅಮೌಂಟು, ಕಾರನ್ನು ಎಲ್ಲ ಕಿತ್ಕೊಂಡ್ಬಿಟ್ಟು ಕಳಿಸ್ತಾರೆ. ಸೊ ದಯವಿಟ್ಟು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ.